ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನೋಡಿ, ನಮ್ಮ ಟ್ಯೂಷನ್ನಲ್ಲಿ ನಾನು ಮನೆಯಲ್ಲೇ ಟ್ಯೂಷನ್ ಮಾಡ್ತೀನಲ್ವ, ಸೊ ಟ್ಯೂಷನಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲಾಗಿ. ಎಲ್ಲ ಮಕ್ಕಳಿಗೂ ಕೇಕು, ಕುರ್ಕುರೆ, ಜ್ಯೂಸು, ಖಾರ ಎಲ್ಲ ತಂದಿದ್ವಿ. ಎಲ್ಲರೂ ಸೇರಿ ಮಾಡಿರೋದು. ಮಕ್ಕಳು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಅಮೌಂಟ್ ಹಾಕಿ, ಉಳಿದಿದ್ದು ನಾನು ಅಮೌಂಟ್ ಹಾಕಿ ಮಾಡಿದ್ವಿ. ಬಟ್ ಒಂದೇ ಅವ್ರಿಗೂ ಖುಷಿ ಪಡಿಸೋದು ನಮ್ಮ ಕರ್ತವ್ಯ ಇರುತ್ತಲ್ವ. ಬರೀ ಓದಿಸೋದು ಅಲ್ಲ, ಎಂಜಾಯ್ಮೆಂಟ್ ಮಾಡೋದು ಒಂದು. ನೋಡಿ, ನಮ್ಮ ಮಕ್ಕಳು, ಟ್ಯೂಷನ್ ಮಕ್ಕಳು ಇವರೆಲ್ಲ ನೋಡಿ ಎಲ್ಲರೂ ಹಾಯ್ ಅಂತಿದ್ದಾರೆ. ಚೆನ್ನಾಗಿತ್ತು. ಅದು ಲಾಸ್ಟ್ ಹಿಂದಿನ ದಿನ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಾಡೋಣ ಅಂತ. ಬಟ್ ಅನ್ನಂಗೆ ಎಲ್ಲರೂ ಮಾಡಿದ್ವಿ ನೋಡಿ. ಎಲ್ಲರೂ ಸೇರಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗಿರೋದು ನಾರ್ಮಲ್ ಕೇಕೆ ತಂದಿದ್ವಿ. ಎಲ್ಲರಿಗೂ ನಾರ್ಮಲ್ ಕೇಕೆ ಇಷ್ಟ ಅಂದರು, ಸೊ ಹಾಗಾಗಿ ನಾರ್ಮಲ್ ಕೇಕೆ ತಂದಿದ್ವಿ. ಇಲ್ಲೇ ಕೆಳಗಡೆನೇ ಬೇಕ್ರಿ ಇದೆ, ಅಲ್ಲೇ ಆರ್ಡ್ರ್ ಮಾಡಿ ತೊಗೊಂಡ್ವಿ. ನೋಡಿ, ನಮ್ಮ ಶಮ್ಮು, ಗೋಲು, ಅಂಕಿತಾನೂ ಬಂದಿದ್ಲು ಆವತ್ತಿನ ದಿನ. ನೋಡಿ, ಬಟ್ ಎಲ್ಲರೂ ಫೋಟೋ ತೆಗೆಯೋದು, ಫೋಟೋ ತೆಗ್ಸ್ಕೊಳೋದು, ಇದೇ ಒಂದು ಅವ್ರಿಗೆ ಎಂಜಾಯ್ಮೆಂಟ್ ಆಗಿಬಿಟ್ಟಿತ್ತು. ಆಮೇಲೆ ಲಾಸ್ಟಿಗೆ ಫುಲ್ಲು ಡ್ಯಾನ್ಸ್ ಮಾಡಿ ಮಜಾ ಮಾಡಿದರು. ಚೆನ್ನಾಗಿತ್ತು. ನ್ಯೂ ಇಯರ್ ನಮ್ಮದು ಈ ಸತಿ ನ್ಯೂ ಇಯರ್ ಚೆನ್ನಾಗಾಯಿತು. ಬಟ್ ಇವರೇ ಇರಲಿಲ್ಲ, ಅದೇ ಒಂದು ಮಿಸ್ಸಿಂಗ್. ನೋಡಿ, ಅಂಕಿತಾ, ಜಗನ್, ಶಮ್ಮು ಟ್ಯೂಷನ್ ಹುಡುಗರು ಒಬ್ಬರೇ ಫೋಟೋ ಹೊಡ್ಕೊತಾ ಇದ್ರು. ಇವ್ರು ನೋಡಿ, ಚಿರು ಕುಮಾರ್ ಅಂತ ಒನ್ ಆಫ್ ಬೆಸ್ಟ್ ಸ್ಟೂಡೆಂಟ್ಸ್ ನಮ್ಮ ಟ್ಯೂಷನಲ್ಲಿ. ತುಂಬ ಸಾಫ್ಟಾಗಿರ್ತಾರೆ, ತುಂಬ ಚೆನ್ನಾಗಿ ಓದ್ತಾರೆ. ಇವರು ವಿಷ್ಣು ವೈಭವ್ ರೀಸೆಂಟಾಗಿ ಬಂದಿದ್ದಾರೆ. ಇವನು ನೋಡಿ, ಶುದ್ಧ ತರಲೆ ಇವನು. ಜೀವನ್, ವಿಜಯ್, ವೈಭವ್ ಇವರಿಬ್ಬರು ಪುಟಾಣಿ ಈಗ ಜಾಯ್ನ್ ಆಗಿದ್ದಾರೆ ರೀಸೆಂಟಾಗಿ, ಗುರು ಮತ್ತು ಕೀರ್ತನ ಅಂತ. ಇವಾಗ ಎಲ್ಲರೂ ಕೇಕ್ ಹಂಚ್ಕೊಂಡು, ಕೇಕು, ಕುರ್ಕುರೆ, ಖಾರ, ಜ್ಯೂಸು ತರಿಸಿದ್ದೆ. ಎಲ್ಲರಿಗೂ ಸಪ್ರೇಟೇ ಒಂದೊಂದು ಜ್ಯೂಸ್ ತರಿಸ್ಬಿಟ್ಟಿದ್ದೆ. ಸಾಕು, ಇಷ್ಟೇ ಎಂಜಾಯ್ಮೆಂಟ್ ಮಾಡಿದ್ವಲ್ಲ, ಚೆನ್ನಾಗಿ ಅನ್ನಿಸ್ತು. ಅದೇ ತಿನ್ನೋಕೆ ಎಲ್ಲರಿಗೂ ಸಾಕಾಯಿತು. ನೋಡಿ, ಎಲ್ಲರದ್ದು ವಿಡಿಯೋ ತಗೊತಿದ್ದಾನೆ. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲರೂ ಕುಂತು ರೌಂಡಾಗಿ ಕುಂತು ವಿಡಿಯೋನ ತೆಗಿತಾ ಇದ್ದೀವಿ. ಎಲ್ಲರೂ ಸೇರಿ ಕುಂತು ತಿನ್ನೋದೇ ಒಂದು ಮಜಾ ಅಲ್ವಾ. ನಾನು ಅವರಲ್ಲಿ ಮಕ್ಕಳಾಗ್ಬಿಟ್ಟಿದ್ದೆ. ಚೆನ್ನಾಗಿ ಅನ್ನಿಸ್ತು ಎಲ್ಲರ ಜೊತೆನೂ ಕುಂತು ಶೇರ್ ಮಾಡಿ ಕೇಕು, ಖಾರ ಎಲ್ಲ ತಿಂದಿರೋದು. ಆಮೇಲೆ ನೋಡಿ ಫ್ರೆಂಡ್ಸ್, ಫುಲ್ಲು ಮಜಾ ಮಾಡ್ತಾರೆ ನೋಡಿ. ನಮ್ಮ ಜಗನ್ ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇದ್ದಾನೆ. ಅದು ಫ್ರೂಟಿ ಬರುತ್ತಲ್ಲ, 10 ರೂಪೀಸಿನ ಮಾಝಾ ಫ್ರೂಟಿ, ಸೊ ಎಲ್ಲರಿಗೂ ಒಂದೊಂದು ಕೊಟ್ವಿ. ಆಮೇಲೆ ಎಲ್ಲರಿಗೂ ಒಂದೊಂದು ಕುರ್ಕುರೆ ತರಿಸಿದ್ವಿ, ಕುರ್ಕುರೆ ಕೊಟ್ವಿ. ಮೇನ್ ಮಕ್ಳಿಗೆ ಅದೇ ಇಷ್ಟ ಅಲ್ವಾ, ಕುರ್ಕುರೆ. ಅದು ಸಿಂಪಲ್ಲಾಗಾದರೂ ಚೆನ್ನಾಗಾಯಿತು. ಅನ್ಎಕ್ಸ್ಪೆಕ್ಟೆಡ್ ಸೆಲೆಬ್ರೇಷನ್ ಇದು. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಚೆನ್ನಾಗಿತ್ತು.
ಹೆಂಗಾಯ್ತು ಪಾರ್ಟಿ? ನೋಡಿ ಎಲ್ಲರೂ ಸೂಪರ್ ಸೂಪರ್ ಅಂತಿದ್ದಾರೆ. ಇವ್ರು 3 ಜನ ಸ್ಪೆಷಲ್ ಆಗಿ ಜ್ಯೂಸ್ ತಂದಿದ್ರು. ಸ್ಟ್ರಿಂಗ್ ಎಕ್ಸ್ಟ್ರಾ ತಂದಿದ್ರು ಅವ್ರ ದೊಡ್ಡಲ್ಲೇ. ಎಲ್ಲ ಮಕ್ಕಳಿಗೆ ಏನೋ ಒಂದು ಖುಷಿ. ಇದು ಹೇಗೆ ಎಂಜಾಯ್ ಮಾಡಿದ್ರು ಅದೇ ಥರನೇ ಓದೋದ್ರಲ್ಲೂ ಎಲ್ಲರೂ ತುಂಬ ಮುಂದೆ ಬಂದು ಚೆನ್ನಾಗಿ ಓದಬೇಕು. ನಿಮ್ಮ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿರ್ಬೇಕಂತಲೇ ನನ್ನ ಆಶಯ. ಹೆಂಗಿದ್ರು ನನ್ನ ಟ್ಯೂಷನಿಗೆ ಬಂದಾಗಿಂದ ಏನು ಒಂದು ಹೆಮ್ಮೆ ಅಂದರೆ ಫೇಲ್ ಆಗ್ತಿರೋ ಸ್ಟೂಡೆಂಟ್ಸು ಅಟ್ಲೀಸ್ಟ್ ಒಂದು 60% ಅವನೇ ಹೇಳಿದಂಥ ಎಕ್ಸ್ಪೀರಿಯನ್ಸ್ ಇದೆ. 56 ಬರ್ತಿದ್ನಂತೆ, 56 ಈಗ 96% ತೆಗ್ದಿದ್ದೀನಿ ಆಂಟಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಿಮ್ಮ ಟ್ಯೂಷನಿಗೆ ಬಂದು ನಾನು ಭಾಳನೇ ಇಂಪ್ರೂವ್ ಆಗಿದ್ದೀನಿ ಅಂತ ಹೇಳ್ದ. ನನ್ನ ಹತ್ರ ಬರೋದು ಬರೀ 2 ಅವರ್ಸ್ ಅಷ್ಟೇ, 2.5 ಅವರ್ಸು. ಅಷ್ಟರಲ್ಲೇ ಇಷ್ಟು ಇಂಪ್ರೂವ್ ಆಗಿದ್ದು ನೋಡಿ ತುಂಬಾ ಖುಷಿ ಆಗುತ್ತೆ. ಐ ಆಮ್ ನಾಟ್ ಲೈಕ್ ಸ್ಟ್ರಿಕ್ ಮ್ಯಾಮ್. ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಬೆರೆದು ಅವರಿಗೆ ಹೇಳ್ಕೊಡೋದೇ ನನ್ನ ಟೆಕ್ನಿಕ್. ಅದೇ ಅವ್ರಿಗೆ ಖುಷಿ ಆಗುತ್ತೆ. ನೋಡಿ ಈಗ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಹಾಡನ್ನ ಹಾಕಲಿಲ್ಲ. ಎಲ್ಲರೂ ಮಸ್ತ್ ಡ್ಯಾನ್ಸ್ ಮಾಡ್ತಾರೆ. ಅದು ಗಣೇಶ ಹಬ್ಬದ ದಿನ ಮಾಡ್ತಾರಲ್ಲ DJ ಮುಂದೆ, ಹಾಗೆ DJ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ. ನಮ್ಮ ಶಮ್ಮು ಅಂತೂ ಚಡ್ಡಿನೇ ಹಾಕೊಳ್ಳಲ್ಲ. ಅವನಿಗೆ ಎಷ್ಟು ಸತಿ ಹೇಳಿದ್ರು ಹಾಗೆ ಅವನು ಹಾಕಿದ ತಕ್ಷಣ ಶೋ ಮಾಡಿಬಿಡ್ತಾನೆ. ನೋಡಿ ಎಲ್ಲರೂ ಮಸ್ತಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದರು. ಸೊ ಹೇಗೆ ಅನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಸತಿ ನ್ಯೂ ಇಯರ್ ಸಿಂಪಲ್ಲಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಸಾರಿ ಫಾರ್ ದ ಲೇಟ್ ಅಪ್ಡೇಟ್, ದಯವಿಟ್ಟು ಕ್ಷಮಿಸಿ. ಎಷ್ಟು ಸತಿ ಹೇಳ್ತಿದ್ದೀನಿ ದಿನ ಅಪ್ಡೇಟ್ ಮಾಡ್ತೀನಿ ಅಂತ, ಬಟ್ ಅದು ಸ್ವಲ್ಪ ಬ್ಯುಸಿ ಇರೋ ಕಾರಣ, ಮತ್ತು ನನಗೂ ಸ್ವಲ್ಪ ಹುಷಾರಿದ್ದಿಲ್ಲ, ಸ್ವಲ್ಪ ಶೀತ ಕೆಮ್ಮು ಜ್ವರ ಎಲ್ಲ ಬಂದಿತ್ತು. ಸೊ ಹಾಗಾಗಿ ನಾನು ಕಾನ್ಸಂಟ್ರೇಷನ್ ಮಾಡಿಲ್ಲ. ಇನ್ಮೇಲಿಂದ ಸ್ವಲ್ಪ ವಿಡಿಯೋಸ್ ಕಂಟಿನ್ಯೂ ಆಗಿ ಹಾಕ್ತೀನಿ, ದಯವಿಟ್ಟು ಕ್ಷಮಿಸಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.